ಎಲ್ರಿಗೂ ನಮಸ್ಕಾರ. ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ 31ನೇ ಕಂತಿನ ಹಣ ಬಿಡುಗಡೆ ಆಗಿ ಆಲ್ಮೋಸ್ಟ್ 10 ದಿನದ ಮೇಲೇನೆ ಆಯಿತು. ಎಲ್ಲರೂ ತುಂಬಾ ಖುಷಿಯಾಗಿದ್ವಿ. ಬಿಡುಗಡೆ ಆಯ್ತಲ್ಲ ಬಿಡು, ಬೇಗ ಬರುತ್ತೆ. ಕಳೆದ ಕಂತುಗಳು ಅಷ್ಟೇ ತುಂಬ ಬೇಗ ಬೇಗ ಹಾಕಿದ್ರಲ್ಲ, ಸೊ ಹಾಗಾಗಿ ಈ ಕಂತು ಕೂಡ ಬೇಗ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ತುಂಬಾ ಖುಷಿಯಾಗಿದ್ವಿ. ಬಟ್ ಆದರೆ ಇವಾಗ ಯಾರ ಖಾತೆಗೂ ಕೂಡ 31ನೇ ಕಂತಿನ ಹಣ ಜಮಾ ಆಗ್ತಾ ಇಲ್ಲ. ಸಡನ್ ಆಗಿ ಸ್ಟಾಪ್ ಮಾಡಿದ್ದಾರೆ. ಬಿಡುಗಡೆ ಆಗೋ ಒಂದು 3-4 ದಿನ ಮಾತ್ರನೇ ಬಂತು. ಅದಾದಮೇಲೆ ಯಾರ ಖಾತೆಗಳಿಗೂ ಕೂಡ ಹಣ ಜಮಾ ಆಗ್ತಾ ಇಲ್ಲ. ಸೊ ಹಾಗಾದರೆ ಯಾಕೆ ಸ್ಟಾಪ್ ಮಾಡಿದ್ದಾರೆ? ಎಷ್ಟು ಪರ್ಸೆಂಟ್ ಜನರಿಗೆ ಹಾಗಾದರೆ 31ನೇ ಕಂತಿನ ಹಣನ ಹಾಕಿದ್ದಾರೆ? ಇನ್ನು ಎಷ್ಟು ಪರ್ಸೆಂಟ್ ಜನರಿಗೆ ಬರಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ, ನಮ್ಗೆ ಇನ್ನೂ ಬಂದಿಲ್ಲ, ನಮಗೆ ಯಾವಾಗ ಬರುತ್ತೆ, ಸೊ ಯಾಕೆ ಈ ಥರ ಸಡನ್ನಾಗಿ ಸ್ಟಾಪ್ ಮಾಡಿದ್ದಾರೆ. ಜೊತೆಗೆ ಸಾಕಷ್ಟು ಜನ ನಮ್ಗೆ ಇನ್ನೂ 30ನೇ ಕಂತಿನ ಹಣನೇ ಬಂದಿಲ್ಲ, 31 ಕೂಡ ಬಿಡುಗಡೆ ಆಯಿತು, ಅದು ಸ್ವಲ್ಪ ಜನರಿಗೆ ಬಂತು, ಆ ಕಂತು ಕೂಡ ಬರಲಿಲ್ಲ, ಆವಾಗಲೂ ಕೂಡ ನಮಗೆ ಬರಲಿಲ್ಲ, ಯಾವಾಗ ಆಗ್ತಾರೆ, ಇನ್ನು ಎಷ್ಟು ದಿನ ಟೈಮ್ ಬೇಕು, ಆ ಜೊತೆಗೆ ಈಗ ಪರಿಷ್ಕರಣೆ ಅದು ಇದು ಅಂತ ಬೇರೆ ಹೇಳ್ತಾ ಇದ್ದಾರಲ್ಲ, ಸೊ ನಾವು ಮತ್ತೆ ಅಪ್ಲಿಕೇಶನ್ ಹಾಕಿಲ್ಲ ಅಂತ ಈ ಥರ ಏನಾದರೂ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಹಾಗೆ ತುಂಬ ಜನ ಅಂದ್ಕೊಂಡಿರ್ತಾರೆ. ಸೊ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸರ್ಕಾರದಿಂದ ಏನು ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿದೆ, ಹಣ ಯಾಕೆ ತಡ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇಷ್ಟೇ ಅಲ್ಲ, ಜುಲೈ ತಿಂಗಳ ಪಿಂಚಣಿ ಹಣನೂ ಕೂಡ ನಮಗಿನ್ನೂ ಬಂದಿಲ್ಲ. ಅದು ಕೂಡ ಗೃಹಲಕ್ಷ್ಮಿ ಯೋಜನಾ ಹಣ ಥರ ಆಯ್ತಲ್ಲ, ಬಿಡುಗಡೆ ಆಗಿ ಮೊದಲನೇ ವಾರದಲ್ಲೇ ಬಿಡುಗಡೆ ಆಯಿತು, ಅಂದರೆ ಜುಲೈ ಮೊದಲನೇ ವಾರದಲ್ಲೇ ಬಿಡುಗಡೆ ಆಯಿತು. ಅದು ಅಷ್ಟೇ ಒಂದು ವಾರ ಬಂತು, ಒಂದು 10 ದಿನ ಬಂತು. ಅದಾದಮೇಲೆ ಅದು ಕೂಡ ಬರ್ತಾ ಇಲ್ವಲ್ಲ. ಸೊ ಯಾಕೆ ಎರಡೂ ಕಂತು ಈ ಥರ ಮಾಡ್ತಾ ಇದ್ದಾರೆ ಅಂದರೆ, ಗೃಹಲಕ್ಷ್ಮಿ ಯೋಜನಾ ಹಣ, ಪಿಂಚಣಿ ಹಣ ಎರಡೂ ಕೂಡ ಸ್ಟಾಪ್ ಆಗಿದೆ, ಎರಡೂ ಕೂಡ ಬರ್ತಾ ಇಲ್ಲ. ಯಾಕೆ? ಪಿಂಚಣಿ ಹಣನ ನಮಗೆ ಯಾವಾಗ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಕೆಲವೊಬ್ಬೊಬ್ಬರು ಹೇಳ್ತಾ ಇದ್ದಾರೆ, ನಮೀಗ ಅಂಗನವಾಡಿನಲ್ಲಿ ಗೃಹಲಕ್ಷ್ಮಿ ಪರಿಷ್ಕರಣೆ ಪ್ರಾರಂಭ ಆಗಿದೆ, ಸರ್ಕಾರದಿಂದ ಏನು ಲೇಟೆಸ್ಟಾಗಿ ಅಪ್ಡೇಟ್ ಬಂದಿಲ್ಲ, ಬಟ್ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಕೇಳ್ತಾ ಇದ್ದಾರೆ ಪರಿಷ್ಕರಣೆ ಪ್ರಾರಂಭ ಆಗಿದೆ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಪ್ರಾರಂಭ ಆಗಿದೆ, ಏನೇನು ಡಾಕ್ಯುಮೆಂಟ್ಸ್ನ ಕೊಡಬೇಕು ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡಿ ಅಂತೇಳಿ ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಎಲ್ಲರೂ ಕೂಡ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೂ ಕೂಡ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲರ ಹತ್ರನೂ ಕೂಡ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ 31ನೇ ಕಂತಿನ ಹಣ ಬಿಡುಗಡೆ ಆಗಿ ಆಲ್ಮೋಸ್ಟ್ 10 ದಿನದ ಮೇಲೇ ಆಯಿತು. 13ನೇ ದಿನ ಇವತ್ತಿಗೆ. ಸೊ ಇವತ್ತು ಬರುತ್ತೆ, ನಾಳೆ ಬರುತ್ತೆ, ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಪ್ರತಿದಿನವೂ ಕೂಡ ಪಾಪ ಬಂದಿಲ್ಲದೆ ಇರೋರು ದಿನಗಳನ್ನ ಎಣಿಸ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ. ಬಿಡುಗಡೆ ಆದಾಗ ಎಲ್ರಿಗೂ ಕೂಡ ತುಂಬಾ ಖುಷಿಯಾಗಿರುತ್ತೆ. ಬಿಡುಗಡೆ ಆಯ್ತಲ್ಲ ಬಿಡು, ಕಳೆದ ಕಂತುಗಳನ್ನ ತುಂಬ ಬೇಗ ಬೇಗ ಹಾಕಿದ್ರು, ಸ್ಪೀಡಾಗಿ ಹಾಕ್ತಾ ಬಂದರು. ಈಗ ಬಿಡುಗಡೆ ಆಗಿ ಒಂದು 4-5 ದಿನದಲ್ಲೇ ಒಂದು 50%ಗಿಂತ ಹೆಚ್ಚು ಜನರಿಗೆ ಜಮಾ ಆಗ್ತಾ ಇತ್ತು. ಒಂದು ವಾರ 8-10 ದಿನದಲ್ಲಿ ಒಂದು 70%, 80% ಅಷ್ಟು ಜನಗಳಿಗೆ ಬಂದುಬಿಡ್ತಾ ಇತ್ತು. ಸೊ ಇದು ಅದೇ ರೀತಿಯಾಗಿ ಬರುತ್ತೆ. ಲೇಟ್ ಮಾಡಿ ಹಾಕಿದಾರ ಅಂತ ಹೇಳ್ಬಿಟ್ಟು ತುಂಬಾ ವೆಯ್ಟ್ ಮಾಡಿದ್ವಿ. ಬಟ್ ಈ ಕಂತು ತುಂಬ ಅಂದರೆ ತುಂಬ ಸಿಕ್ಕಾಬಟ್ಟೆ ಸ್ಲೋ ಆಗಿ ಬರ್ತಾ ಇದೆ. ಸರ್ಕಾರದಿಂದ ರೀಸನ್ ಕೇಳಿದ್ರೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇವಾಗ ಸರ್ಕಾರ ಈಗ SIR ನಡೀತಾ ಇದೆ, ಮತ್ತು ಗೃಹ ಜ್ಯೋತಿ ಪರಿಷ್ಕರಣೆ ನಡೀತಾ ಇದೆ, ಮತ್ತು ಗೃಹಲಕ್ಷ್ಮಿ ಪರಿಷ್ಕರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಅದೆಲ್ಲ ಚರ್ಚೆಗಳು, ಆ ಪ್ರೋಸೆಸ್ಸಲ್ಲಿ ನಾವು ಬ್ಯುಸಿ ಆಗಿದ್ದೀವಿ. ಸೊ ಹಾಗಾಗಿ ಹಣ ಹಾಕೋದಕ್ಕೆ ತಡ ಆಗ್ತಾ ಇದೆ ಅಷ್ಟೇ. ಆದಷ್ಟು ಬೇಗ ಹಾಕ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾರೆ. ಬಟ್ ಬೇಗ ಬೇಗ ಅಂತ ಹೇಳ್ತಾರೆ, ಯಾವಾಗ ಹಾಕ್ತಾರೋ ಏನೋ, ಬೇಗ ಆಗಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕೇಳೋಣ. ಎಲ್ಲರೂ ಇವಾಗ ಜನಗಳು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್ಕಾರದ ಬಳಿ. ಇವಾಗ ಮೊದಲೆಲ್ಲ ಏನಾಗ್ತಾ ಇತ್ತು ಅಂತಂದರೆ, ನ್ಯೂಸ್ ಚಾನಲ್ ಅವರು ಜನಗಳ ಹತ್ರ ಹೋಗಿ ಕೇಳ್ತಾ ಇದ್ರು, ಅವರು ಬೈತಾ ಇದ್ರು, ಅವಾಗ ಪಟ್ಟಂತ ರಿಲೀಸ್ ಮಾಡ್ತಾ ಇದ್ರು. ಅವಾಗ ನಮ್ಮ ಗಮನಕ್ಕೆ ಬಂದಿಲ್ಲ, ನಾವು ಹಾಕ್ತೀವಿ ಅಂತ ಹೇಳ್ಬಿಟ್ಟು. ಬಟ್ ಈಗ ಆ ಥರ ಯಾರೂ ಮಾಡ್ತಾ ಇಲ್ಲ, ಜನಗಳು ಕೂಡ ಸುಮ್ಮನೆ ಆಗಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಸರ್ಕಾರನೂ ಕೂಡ ಅವ್ರಿಗೆ ಮನಸ್ಸಿಗೆ ಬಂದಾಗ ಹಾಕೋದು ಬಿಡೋದು ಆ ರೀತಿ ಮಾಡ್ತಾ ಇದ್ದಾರೆ. ಈಗ ನೋಡಿ, ಬಿಡುಗಡೆ ಆಗಿ ಒಂದು 10 ದಿನದ ಮೇಲೇ ಆಯಿತು. ಇವಾಗ ಒಂದು 40% ಜನಗಳಿಗೆ ಮಾತ್ರನೇ ಹಾಕಿದ್ದಾರೆ. ಇನ್ನು ಒಂದು 50-60% ಅಷ್ಟು ಜನಗಳಿಗೆ 31ನೇ ಕಂತಿನ ಹಣ ಬಂದಿಲ್ಲ. ಅದರಲ್ಲಿ 30ನೇ ಕಂತಿನ ಹಣನೂ ಕೂಡ ಪಡಿಬೇಕಾಗಿರುವಂಥವ್ರು ಮೇ ಬಿ ಇನ್ನೂ ಒಂದು 10% ಅಷ್ಟು ಜನಗಳಿಗೆ 30ನೇ ಕಂತಿನ ಹಣ ಕೂಡ ಇನ್ನೂ ಬಂದಿಲ್ಲ. ಅದು ಬ್ಯಾಲೆನ್ಸ್ ಇದೆ. ಇವಾಗ 31 ರಿಲೀಸ್ ಮಾಡಿದ್ರು, ಇದು ಕೂಡ ಇಷ್ಟೊಂದು ಬ್ಯಾಲೆನ್ಸ್ ಇದೆ. ಪಾಪ ಬೇಗ ಬೇಗ ಹಾಕಿದ್ರೆ ಎಲ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಕೊಡ್ತಾರೆ, ಬಟ್ ಬೇಗ ಕೊಟ್ಟರೆ ಕರೆಕ್ಟ್ ಟೈಮಿಗೆ ಅವ್ರಿಗೂ ಕೂಡ ಯೂಸ್ ಆಗುತ್ತೆ, ನೆನೆಸ್ಕೊತಾರೆ. ಸೊ ಬಿಡು, ಕೊಡ್ತಾ ಇದ್ದಾರಲ್ಲ ಅಂತ. ಇವಾಗ ಯಾವಾಗ ಬೇಕು ಹಿಂಗೆ ಆಗ್ತಾ ಇದ್ರೆ ಜನಗಳಿಗೂ ಕೂಡ ಬೇಜಾರಾಗುತ್ತೆ. ಇವ್ರು ಹಿಂಗೆ ಮಾಡ್ತಾರಪ್ಪ, ಕೊಡೋದೇ ಇಲ್ಲ ಕರೆಕ್ಟಾಗಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಎಲೆಕ್ಷನ್ ಬಂದೇ ಬರುತ್ತೆ, ಆವಾಗ ಜನಗಳಿಗೆ ಬೇಜಾರಾಗುತ್ತೆ, ಇವ್ರು ಕರೆಕ್ಟಾಗಿ ಕೊಡಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಸರ್ಕಾರ ಬೇಗ ಹಾಕಲಿ. ಸದ್ಯಕ್ಕಂತೂ ಇವಾಗ ಯಾರ ಖಾತೆಗಳಿಗೂ ಕೂಡ 31ನೇ ಕಂತಿನ ಹಣ ಜಮಾ ಆಗ್ತಾ ಇಲ್ಲ, ಸ್ಟಾಪ್ ಆಗಿದೆ. ಅತಿ ಶೀಘ್ರದಲ್ಲಿ ಮತ್ತೆ ರಿಲೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಇನ್ನು ಒಂದು 10-15 ದಿನದಲ್ಲಿ ನಾವು ಎಲ್ಲರ ಖಾತೆಗಳಿಗೂ ಕೂಡ 31ನೇ ಕಂತಿನ ಹಣ, ಹಾಗೆ 30ನೇ ಕಂತಿನ ಹಣನ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಇನ್ನು 15 ದಿನ ಟೈಮ್ ಹೇಳಿದ್ದಾರೆ. ಬಹುಶಃ ನೆಕ್ಸ್ಟ್ ಮಂತು ಕೂಡ ಕಂಪ್ಲೀಟ್ ಆಗಿ, ಅಂದರೆ ಆಗಸ್ಟು ಕೂಡ ಕಂಪ್ಲೀಟ್ ಆಗಿ ಇವರು 31ನೇ ಕಂತಿನ ಹಾಕ್ತಾರೆ. ಇನ್ನು 32, 33 ಯಾವಾಗ ಹಾಕ್ತಾರೋ ಖಂಡಿತವಾಗ್ಲೂ ಕಾಯ್ದು ನೋಡೋಣ. ಸದ್ಯಕ್ಕೆ 31 ಆದರೂ ಆದಷ್ಟು ಬೇಗ ಕೊಡಲಿ.
ಹೇಳ್ದಂಗೆ ಇನ್ನು 10ರಿಂದ 15 ದಿನದಲ್ಲಿ ಎಲ್ರಿಗೂ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಇನ್ನು ಹೇಳ್ದಂಗೆ ಇನ್ನೂ ಒಂದು 60 ಲಕ್ಷಕ್ಕಿಂತ ಹೆಚ್ಚು ಜನರಿಗೆ 31ನೇ ಕಂತಿನ ಹಣ ಬಂದಿಲ್ಲ. ಎಲ್ರಿಗೂ ಕೂಡ ಹಾಕ್ತಾರೆ, ಬಟ್ ವೆಯ್ಟ್ ಮಾಡಬೇಕಾಗುತ್ತೆ. ಅದು ಒಂದೇ ಇವಾಗ ಪೇಷನ್ಸಿಂದ ವೆಯ್ಟ್ ಮಾಡಬೇಕು. ಹೇಳ್ದಾಗೆ 30 ಯಾರಿಗೆಲ್ಲ ಬಂದಿಲ್ಲ ಅವ್ರಿಗೂ 30 ಬರುತ್ತೆ. ಅದು ಫಸ್ಟು 30 ಬರುತ್ತೆ, ಹಾಗೆ 31ನೇ ಕಂತಿನ ಹಣ ಬರುತ್ತೆ. ಈಗ ಸುಮಾರು ಜನರಿಗೆ 2 ಕಂತು ಬಂದಿದೆ, 30 ಬಂದಿದೆ, 31 ಬಂದಿದೆ. ಇನ್ನು ಕೆಲವೊಬ್ಬರಿಗೆ ಬರೀ 30ನೇ ಕಂತಿನ ಹಣ ಬಂದಿರಲಿಲ್ಲ ನೋಡಿ, ಅವರಿಗೆ 30 ಮಾತ್ರನೇ ಬಂದಿದೆ. ಕೆಲವೊಬ್ಬರು ಏನು ಅಂದ್ಕೊಂಡಿದ್ದಾರೆ ಅಂದರೆ ನಮಗೆ 30 ಬಂದಿಲ್ಲ, ನಮಗೆ 31ನೇ ಕಂತಿನ ಹಣ ಬಂದಿದೆ ಅಂದ್ಕೊಂಡಿದ್ದಾರೆ. ಖಂಡಿತವಾಗ್ಲಿಲ್ಲ. ಪೆಂಡಿಂಗ್ ಇರೋದನ್ನ ಫಸ್ಟ್ ಹಾಕಿ ನೆಕ್ಸ್ಟ್ ಕಂತನ್ನ ಈಗ ಬರಲಿಲ್ಲ ಅಂತಂದರೆ ನೆಕ್ಸ್ಟ್ ಕಂತು ರಿಲೀಸ್ ಆಗುತ್ತಲ್ಲ 32, ಆವಾಗ ನಿಮಗೆ ಬರುತ್ತೆ. ಸೊ ಈಗ ಕ್ಲಿಯರ್ ಆಗಿ ಗೊತ್ತಾಯಿತು ಅಂತ ಅನ್ಕೊತೀನಿ. ತುಂಬ ಜನ ನಮಗೆ ಬಂದಿಲ್ಲ, ನಾವೀಗ ತುಂಬ ಜನ ಈ ಥರನೂ ಕೂಡ ತಿಳ್ಕೊಂಡಿದ್ದೀರಿ. ಇವಾಗ ಪರಿಷ್ಕರಣೆ ಬೇರೆ ಮಾಡ್ತೀವಿ, ಮತ್ತು ಹೆಬ್ಬೆಟ್ಟನ್ನ ಕೊಡಬೇಕು, ಸೊ ಈ ರೀತಿ ಎಲ್ಲ ಹೇಳ್ತಾ ಇರಲ್ಲ. ಸೊ ಹಾಗಾಗಿ ನಾವು ಅಪ್ಲಿಕೇಶನ್ ಹಾಕಿಲ್ಲ, ನಮ್ಮದು ಪರಿಷ್ಕರಣೆ ಆಗಿಲ್ಲ, ನಾವು ಬಯೋಮೆಟ್ರಿಕ್ ಕೊಟ್ಟಿಲ್ಲ, ಅದಕ್ಕೆ ನಮಗೆ ಬಂದಿಲ್ವೇನೋ, ನಾವು ಮತ್ತೆ ಅಪ್ಲಿಕೇಶನ್ ಆಗಬೇಕಂತಲೂ ಕೂಡ ಅಂದ್ಕೊಂಡಿದ್ದಾರೆ. ಇಲ್ಲ, ಅದಿನ್ನೂ ಅಫಿಷಿಯಲಿ ಅನೌನ್ಸ್ ಆಗಿಲ್ಲ, ಕೊಡಬೇಕು, ಪರಿಷ್ಕರಣೆ ಪ್ರಾರಂಭ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಆ ರೀತಿ ಏನಾದ್ರು ಇತ್ತು ಅಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಈಗ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ, ಬಟ್ ಗೌರ್ಮೆಂಟಿಂದ ಏನು ಅಫಿಷಿಯಲ್ ಅನೌನ್ಸ್ ಆಗಿಲ್ಲ, ಪರಿಷ್ಕರಣೆ ಪ್ರಾರಂಭ ಆಗಿದೆ ಅಂತ ಹೇಳ್ಬಿಟ್ಟು. ಕೆಲವೊಂದು ಅಂಗನವಾಡಿಗಳಲ್ಲಿ ಪರಿಷ್ಕರಣೆ ಪ್ರಾರಂಭ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಸೊ ನೋಡೋಣ, ಅದು ಇನ್ನೊಂದು 2-3 ದಿನದಲ್ಲಿ ಬಹುಶಃ ಗೊತ್ತಾಗುತ್ತೆ. SIR ಕಂಪ್ಲೀಟ್ ಆದಮೇಲೆ ನಾವು ಗೃಹಲಕ್ಷ್ಮಿ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. SIR ಕೂಡ ಇನ್ನೊಂದು 2-3 ದಿನದಲ್ಲಿ ಕಂಪ್ಲೀಟಾಗಿ ಮುಗಿದೋಗುತ್ತೆ. ಬಹುಶಃ ಇನ್ನೊಂದು 2-3 ದಿನದಲ್ಲಿ ಗೃಹಲಕ್ಷ್ಮಿ ಪರಿಷ್ಕರಣೆ ಪ್ರಾರಂಭ ಆಗ್ಬೋದು ಅನಿಸುತ್ತೆ. ಸೊ ಹಾಗಾಗಿ ತಿಳಿಸಿದ್ದಾರೆ ಅಷ್ಟೇ. ಅಫಿಷಿಯಲಿ ಗೊತ್ತಾಯಿತು, ಏನಾದರೂ ಸರ್ಕಾರದಿಂದ ತಿಳಿಸಿತು ಅಂತಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ನೋಡೋಣ, ವೆಯ್ಟ್ ಮಾಡಿ. ನಾನು ಇನ್ನೊಂದು 2-3 ಕಡೆ ಕೇಳ್ಕೊತೀನಿ, ಅಂಗನವಾಡಿನಲ್ಲಿ ಕೆಲಸ ಮಾಡೋರ್ನ ಏನಾದರೂ ಪ್ರಾರಂಭ ಆಗಿದೆಯಾ, ತಿಳಿಸಿದಾರ ನಿಮಗೆ ಅಂತ ಹೇಳ್ಬಿಟ್ಟು. ಅವ್ರು ಏನಾದರೂ ತಿಳಿಸಿದ್ದಾರೆ ಈ ಥರ ನಮಗೆ ಕೊಡಬೇಕು ಈ ಥರ ಡಾಕ್ಯುಮೆಂಟ್ಸ್ಗಳನ್ನ ಅಂತಂದರೆ ಖಂಡಿತವಾಗ್ಲೂ ಇಮಿಡಿಯೇಟಾಗಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ವೆಯ್ಟ್ ಮಾಡಿ, ಇನ್ನೊಂದು 2-3 ದಿನ ವೆಯ್ಟ್ ಮಾಡಿ ನೋಡೋಣ. ಏನಾದರೂ ಮತ್ತೆ ಅದ್ರ ಬಗ್ಗೆ ಅಪ್ಡೇಟ್ ಬಂದರೆ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಏನು ಇವಾಗ ನಿಮ್ಮ ಅಂಗನವಾಡಿಯವರು ಹೇಳ್ತಾ ಇದ್ದಾರೆ, ನಿಮಗೆ ಗೊತ್ತಿರೋರೇ ಇದ್ದಾರೆ, ನಿಮ್ಮ ಪರಿಚಯಸ್ಥರೇ ಇದ್ದಾರೆ ಅಂತಂದರೆ ಏನೂ ತೊಂದರೆ ಇಲ್ಲ. ನೀವು ಏನು ಡಾಕ್ಯುಮೆಂಟ್ಸ್ ಕೇಳ್ತಾರೆ ಕೊಟ್ಟು ಪರಿಷ್ಕರಣೆನ ಮಾಡಿಸ್ಕೊಳ್ಳಿ. ಸುಮ್ಮನೆ ಹೇಳೋರ್ನೆಲ್ಲ ಸುಮ್ಮನೆ ನೀವು ತಲೆ ಕೆಡಿಸ್ಕೊಂಡು ಹೋಗಿ ಅಲ್ಲಿ ಹೆಂಗೆ ಕೇಳೋದು ಹಂಗೆಲ್ಲ ಮಾಡಬೇಡಿ. ಅಂಗನವಾಡಿಯವರೇ ಖುದ್ದು ಅವರೇ ತಿಳಿಸಿದ್ರು ನಿಮಗೆ ಅಂತಂದರೆ ಆವಾಗ ಮಾತ್ರ ನೀವು ಡಾಕ್ಯುಮೆಂಟ್ಸ್ಗಳನ್ನ ಕೊಡಿ, ಓಕೆನಾ? ಅದ್ರ ಬಗ್ಗೆ ಏನಾದರೂ ಮತ್ತೆ ಗೊತ್ತಾದರೆ ನಾನು ತಿಳಿಸ್ಕೊಡ್ತೀನಿ. ಸದ್ಯಕ್ಕಂತೂ 31ನೇ ಕಂತಿನ ಹಣ ಯಾರ ಖಾತೆಗಳಿಗೂ ಕೂಡ ಜಮಾ ಆಗ್ತಾಯಿಲ್ಲ. ವೆಯ್ಟ್ ಮಾಡಿ ನೋಡೋಣ, ಅದನ್ನು ಯಾವಾಗ ಆಗ್ತಾರೆ ಏನು ಅಂತೇಳಿ. ಇಷ್ಟು ದಿನವೇ ಕಾಯ್ದಿದ್ದೀವಿ, ಇನ್ನು 10 ದಿನ ಅಂತ ಹೇಳ್ಬಿಟ್ಟು ತಿಳಿಸಿದ್ರಲ್ಲ, ವೆಯ್ಟ್ ಮಾಡಿ ನೋಡೋಣ. ಇನ್ನು ಪಿಂಚಣಿ ಹಣದ ಬಗ್ಗೆ ನೋಡೋದಾದರೆ ಜುಲೈ ತಿಂಗಳ ಪಿಂಚಣಿ ಹಣ ಅದು ಕೂಡ ಬಂದಿಲ್ಲ. ಗೃಹಲಕ್ಷ್ಮಿ ಯೋಜನಾ ಹಣನೂ ಹಿಂಗೆ ಮಾಡ್ತಾ ಇದ್ದಾರೆ. ಪಿಂಚಣಿ ಹಣನೂ ಕೂಡ ಜುಲೈ ಮೊದಲನೇ ವಾರದಲ್ಲೇ ಬಿಡುಗಡೆ ಮಾಡಿದ್ರು, ಆವಾಗ ಸ್ವಲ್ಪ ಜನಕ್ಕೆ ಬಂತು. ಇವಾಗ ಯಾರ ಖಾತೆಗೂ ಕೂಡ ಬರ್ತಾ ಇಲ್ಲ. ಅದನ್ನ ಯಾವಾಗ ಹಾಕ್ತಾರೆ, ಅದನ್ನಾದರೂ ಹಾಕ್ತಾರೆ ಅಂತ ಹೇಳ್ಬಿಟ್ಟು ತುಂಬ ಜನ ವೇಟ್ ಮಾಡ್ತಾ ಇದ್ದಾರೆ. 2 ಹಣನೂ ಕೂಡ ಹಿಂಗೆ ಮಾಡ್ತಾ ಇದ್ದಾರಲ್ಲ, ಹಾಗಾದರೆ ಸರ್ಕಾರದ ಬಳಿ ಹಣ ಇದೆಯಾ ಇಲ್ವಾ, ಯಾಕೆ ಈ ಥರ ಮಾಡ್ತಾ ಇದ್ದಾರೆ, ಯಾವಾಗ ಕೊಡ್ತಾರೆ ನಮಗೆ ಪಿಂಚಣಿ ಹಣನ ಅಂತಲೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಇಲ್ಲ, ಅದು ಕೂಡ ಪರಿಷ್ಕರಣೆ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಈಗ ಕಳೆದ 1-2 ತಿಂಗಳಿಂದನೂ ಹಿಂದೆಯಿಂದನೂ ಕೂಡ ತಿಳಿಸ್ತಾ ಇದ್ದಾರೆ. ಯಾಕಂತಂದರೆ ಅದರಲ್ಲೂ ಕೂಡ ಸತ್ತಿರೋರ ಅಕೌಂಟಿಗೆ ಹೋಗ್ತಾ ಇದೆ. ಜೊತೆಗೆ 60 ವರ್ಷ ಏಜ್ ಆಗಿಲ್ಲ ಅಂಥವರು ಕೂಡ ಪಿಂಚಣಿ ಹಣ ತಗೋತಾ ಇದ್ದಾರೆ. ಜೊತೆಗೆ ಮಕ್ಕಳುಗಳು ಗೌರ್ಮೆಂಟ್ ವರ್ಕರ್ಸ್ ಆಗಿರ್ತಾರೆ, ಮತ್ತು ಟ್ಯಾಕ್ಸ್ ಪೇ ಮಾಡ್ತಾ ಇರ್ತಾರೆ, GST ಪೇ ಮಾಡ್ತಾ ಇರ್ತಾರೆ, ಅಂಥವ್ರ ಪೇರೆಂಟ್ಸು ಕೂಡ ಹಣನ ತಗೋತಾ ಇದ್ದಾರೆ. ಸೊ ಅದನ್ನೆಲ್ಲ ನಾವು ಪರಿಷ್ಕರಣೆ ಮಾಡ್ತಾ ಇದ್ದೀವಿ, ಅದಕ್ಕೆ ಲೇಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಕಳೆದ ತಿಂಗಳು ತಿಳಿಸಿದ್ರು. ಆದಷ್ಟು ಬೇಗ ಮುಗಿಸ್ತೀವಿ ಅಂತ ಹೇಳ್ಬಿಟ್ಟು. ಸೊ ಆ ಪ್ರೋಸೆಸ್ ಇನ್ನೂ ಕಂಟಿನ್ಯೂ ಇರ್ಬೋದೇನೋ, ಹಾಗಾಗಿ ಲೇಟ್ ಆಗ್ತಾ ಇದೆ ಅಷ್ಟೇ. ಏನಾದರೂ ಬೇಗ ಮುಗೀತು ಆ ಒಂದು ಪ್ರಕ್ರಿಯೆನೋ ಅಂತಂದ್ರೆ ಬೇಗ ಹಾಕ್ತಾರೆ ಬಹುಶಃ. ನೋಡೋಣ, ಇನ್ನು ಈ ತಿಂಗಳು ಮುಗಿಯೋದಕ್ಕೆ ಇನ್ನೂ ಒಂದು 2-3 ದಿನ ಟೈಮ್ ಇದೆ, ಅಷ್ಟರಲ್ಲಿ ಮೇ ಬಿ ಹಾಕ್ಬೋದು. ಇಲ್ಲ ಅಂತಂದರೆ ನೆಕ್ಸ್ಟ್ ಮಂತಲ್ಲಂತೂ ಖಂಡಿತವಾಗ್ಲೂ ಬರುತ್ತೆ. ಕೊಡದೆ ಅಂತೂ ಇರೋಕ್ಕಾಗಲ್ಲ, ಕೊಡ್ತಾರೆ, ಬಟ್ ತುಂಬ ಲೇಟ್ ಮಾಡಿ ಕೊಡ್ತಾ ಇದ್ದಾರೆ ಅಷ್ಟೇ. ಸೊ ಹಾಗಾಗಿ ಬರುತ್ತೆ, ವೆಯ್ಟ್ ಮಾಡಿ. ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ಯಾರೆಲ್ಲ ವಿಡಿಯೋನ ನೋಡಿದ್ರಾ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೊತೆಗೆ ತುಂಬ ಇಂಪಾರ್ಟೆಂಟ್ ಆಗಿರುವ ಮಾಹಿತಿ, SIR ಯಾರೆಲ್ಲ ಕೊಟ್ಟಿಲ್ಲ, ಕೇವಲ ಇನ್ನೊಂದು 2-3 ದಿನ ಅಷ್ಟೇ ಟೈಮ್ ಇರುವಂಥದ್ದು. ಸೊ ಎಲ್ಲರೂ ಕೂಡ SIRನ ಮಾಡಿಸ್ಕೊಳ್ಳಿ. ಯಾಕಂತಂದರೆ SIR ಮಾಡಿಸ್ಕೊಳ್ಳಿಲ್ಲ ಅಂತಂದರೆ ನಿಮ್ಮ ವೋಟರ್ ID ಕ್ಯಾನ್ಸಲ್ ಆಗುತ್ತೆ, ವೋಟರ್ ಲಿಸ್ಟಲ್ಲಿ ಕ್ಯಾನ್ಸಲ್ ಆಗುತ್ತೆ. ಅದು ಕ್ಯಾನ್ಸಲ್ ಆಯಿತು ಅಂತಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನಾ ಹಣ ಬರೋಲ್ಲ. ಜೊತೆಗೆ ಉಚಿತ ಕರೆಂಟ್ ಗೃಹ ಜ್ಯೋತಿನೂ ಕೂಡ ಸಿಗೋದಿಲ್ಲ. ಮುಂದಿನ ದಿನಗಳಲ್ಲಿ ಉಚಿತ ಬಸ್ ಪ್ರಯಾಣಕ್ಕೂ ಕೂಡ ಕಡ್ಡಾಯವಾಗಿ ವೋಟರ್ ID ಮಾಡ್ಬೋದು. ಸೊ ಅದು ಕೂಡ ಆಮೇಲೆ ನಿಮಗೆ ಸಿಗಲ್ಲ. ಜೊತೆಗೆ ಏನಾದರೂ ಗೌರ್ಮೆಂಟಿಂದ ಸಿಗುವಂಥ ಫೆಸಿಲಿಟೀಸ್ ಬೇಕು ಅಂತಂದರೆ ವೋಟರ್ ID ಏನಾದರೂ ಕಡ್ಡಾಯವಾಗಿ ಮಾಡಿದ್ರು ಅಂತಂದರೆ ಯಾವುದೂ ಕೂಡ ಸಿಗೋದಿಲ್ಲ. ಸೊ ಹಾಗಾಗಿ ಎಲ್ಲರೂ ಕೂಡ ಗಮನದಲ್ಲಿಟ್ಟುಕೊಂಡು ಇನ್ನೊಂದು 2-3 ದಿನ ಇದೆ ಅಷ್ಟೇ. ನೀವೇ ಹುಡ್ಕೊಂಡು ಹೋಗಿ ನಿಮ್ಮದು ಎಲ್ಲಿ ಬರುತ್ತೆ ಮತಕ್ಷೇತ್ರ, ನೀವು ಎಲ್ಲಿ ಓಟ್ ಹಾಕ್ತೀರಾ ಏನು ಹುಡ್ಕೊಂಡು ಹೋಗಿ ನೀವು ಅಲ್ಲೇ ಅಪ್ಲಿಕೇಶನ್ ಫಾರ್ಮ್ನ ಸಲ್ಲಿಸಿ ಬರಬೇಕಾಗುತ್ತೆ. ಯಾಕಂದರೆ ಅಷ್ಟು ಇಂಪಾರ್ಟೆಂಟ್ ಆಗಿದೆ SIR ಫಾರ್ಮು. ಸೊ ಹಾಗಾಗಿ ಯಾರೆಲ್ಲ ಮಾಡಿಲ್ಲ ಬೇಗ ಆದಷ್ಟು ಬೇಗ ಹೋಗಿ ಮಾಡಿಸ್ಕೊಳ್ಳಿ. ಸೊ ಇನ್ನೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.